Hello, good evening, Namaskara, welcome and welcome back to my new vlog. So guys, ಇವತ್ತಿನ ವ್ಲಾಗ್ನ ತಮ್ಮನೇನೆ ನೋಡಿದ್ದೀರಾ. ಇವತ್ತಿನ ವ್ಲಾಗ್ ವಾಟ್ಸ್ ಇನ್ಸೈಡ್ ಮೈ ಜಿಮ್ ಬ್ಯಾಗ್. ನಾನು ಜಿಮ್ಗೆ ಏನೇನು ಎತ್ಕೊಂಡು ಹೋಗ್ತೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಗಾಯ್ಸ್. ಸೊ ಇದೇ ನನ್ನ ಜಿಮ್ ಬ್ಯಾಗ್. ಒಳಗಡೆ ಐಟಮ್ಸ್ ಇದೆ, ಭಾರನೂ ಇದೆ, ಹೆವಿ ಕ್ಯಾರಿ ಮಾಡ್ತೀನಿ ಅದಕ್ಕೆ. ಸೊ ಒಂದೊಂದಾಗಿ ಹೇಳ್ತೀನಿ ಗೈಸ್. ಓಪನ್ ಮಾಡಿದ್ರೆ ಫಸ್ಟ್ ಸಿಗೋದೆ ಕ್ಯಾಪ್. ಬಿಸಿಲಲ್ವಾ, ಗಾಡೀಲಿ ಹೋಗ್ಬೇಕಾದ್ರೆ ಕ್ಯಾಪ್ ತುಂಬ ಇಂಪಾರ್ಟೆಂಟ್. ಅದು ಬಿಟ್ಟರೆ ಟೀ ಶರ್ಟು, ಸ್ವೆಟ್ ಆಗಿರ್ತೀನಿ, ಆ ಕಡೆಯಿಂದ ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಒಂದು ಟೀ ಶರ್ಟ್ ಗೈಸ್, ಪ್ರಿಂಟೆಡ್ ಟೀ ಶರ್ಟ್. ಅದು ಬಿಟ್ಟರೆ ನೆಕ್ಸ್ಟು ಒರೆಸ್ಕೊಳ್ಳೋಕ್ಕೆ ಮೊಕ್ಕಾಗಿ ಕಬ್ಬಿಯವ್ರಿಗೆ ಬಂದಾಗ ಒರೆಸ್ಕೊಳ್ಳೋಕ್ಕೆ ಒಂದು ಟವಲ್. ಎಲ್ಲರೂ ಕ್ಯಾರಿ ಮಾಡಿ. ಯಾರ್ಯಾರು ಜಿಮ್ಗೆ ಹೋಗ್ತೀರಾ, ಸಮ್ಮರ್ ಸೀಸನಲ್ಲಿ ತುಂಬ ಇಂಪಾರ್ಟೆಂಟು. ಇದನ್ನು ಮಾತ್ರ ಯಾವತ್ತೂ ಮರೆಯೋಕ್ಕೋಗ್ಬಿಡಿ ಗಾಯ್ಸ್. ಮತ್ತು ಟೀ ಶರ್ಟು ಕೂಡ, ನೀವು ಜಿಮ್ಮಲ್ಲಿ ಬೇವ್ತೀರಾ, 1 hour 2 hour ವರ್ಕೌಟ್ ಮಾಡ್ತೀರಾ, ಎಕ್ಸ್ಟ್ರೀಮ್ ವರ್ಕೌಟ್ ಮಾಡ್ತೀರಾ, ನೀವು ಹಾಕಿರೋ ಬಟ್ಟೆ ಬೇವ್ತೋಗಿರುತ್ತೆ, ಚೇಂಜ್ ಮಾಡಿ. ಇಲ್ಲಾಂದರೆ ಪಿಂಪಲ್ಸ್ ಆಗುತ್ತೆ ಬಾಡಿ ಮೇಲೆ. ತುಂಬ ಜನ ಹೇಳ್ತಾರೆ ಬೇವ್ರ ಮೇಲೆ ಸಣ್ಣ ಆಗ್ತಾರೆ, ಬೇವ್ರ ಮೇಲೆ ಬಾಡಿ ಬರುತ್ತೆ ಅಂತ. ಅವೆಲ್ಲ ಸುಳ್ಳು. ಸೊ ಒಂದು ಟೀ ಶರ್ಟ್ನ ಕ್ಯಾರಿ ಮಾಡಿ ಗೈಸ್. ಅದು ಬಿಟ್ಟರೆ ನನ್ನ ಹೆಡ್ ಶರ್ಟ್, ಮಾರ್ಷಲ್ ಹೆಡ್ ಶರ್ಟ್ ತೊಗೊಂಡು ಹೋಗ್ತೀನಿ. ನೋಡ್ಬೋದು, ಇದು ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನು ಮಾತ್ರ ನಾನು ಯಾವತ್ತೂ ಮಿಸ್ ಮಾಡಲ್ಲ. ಅದು ಬಿಟ್ಟರೆ ಜಿಮ್ ಶೂ ಗೈಸ್. ಜಿಮ್ ಶೂ ಥ್ರೆಡ್ಮಿಲ್ ಮಾಡಬೇಕಾದ್ರೆ, ಸೈಕ್ಲಿಂಗ್ ಮಾಡಬೇಕಾದ್ರೆ, ಇಲ್ಲ ಏನಾರ ಕಾರ್ಡಿಯೋ ವರ್ಕೌಟ್ಸ್ ಮಾಡಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ವಾಟರ್ ಬಾಟಲ್. ಇದೊಂದು ನಾರ್ಮಲ್ ವಾಟರ್ ಬಾಟಲ್. ನಂದೊಂದು ಶೇಕರ್ ಇತ್ತು, ಅದು ಬಿದ್ದು ಹೊಡೆದೋಗ್ಬಿಟ್ಟೈತೆ. ಸೊ ಅದಕ್ಕೆ ನಾನು ಅದು ಹೊಡೆದೋದಾಗಿಂದ ಇದು ಇನ್ನೊಂದು ಎಕ್ಸ್ಟ್ರಾ ಕ್ಯಾರಿ ಮಾಡ್ತಾಯಿದ್ದೀನಿ. ಇದೊಂದೇ ಇರೋದೀಗ, ತೊಗೋಬೇಕು, ಆರ್ಡ್ರ್ ಮಾಡಬೇಕು ಗೈಸ್. ಅದು ಬಿಟ್ಟರೆ ಒಂದು ಸಾಕ್ಸ್. ಶೂರೇ ಒಂದು ಸಾಕ್ಸ್ ಇರುತ್ತೆ, ಶೂವಲ್ಲೇ ಸಾಕ್ಸ್ ಇದೆ. ಈ ಸಾಕ್ಸ್ ಜೊತೆ ಒಂದು ಸ್ಪೇರ್ ಸಾಕ್ಸ್ ಆಗಿ ಒಂದು ಯಾವಾಗಲೂ ಇಟ್ಟಿರಿ. ಬಿಕಾಸ್ ಅದು ಒಂದೊಂದ್ಸಲ ಸ್ವೆಟ್ ಆಗಿರುತ್ತೆ, ಸ್ಮೆಲ್ ಬಂದಿರುತ್ತೆ, ನೀವು ನೋಡಿರಲ್ಲ, ನಿಮ್ಮದೇ ಕೆಲಸದಲ್ಲಿ ಇರ್ತೀರಾ, ಕಾಲೇಜು ಅಸೈನ್ಮೆಂಟ್ಸ್ ಅದು ಇದು ಅಂತ ನಿಮ್ಮದೇ ಕೆಲಸದಲ್ಲಿ ನೀವು ಇರ್ತೀರಾ. ಸೊ ಯಾವಾಗಲೂ ಒಂದು ಸಾಕ್ಸ್ನ ಕ್ಯಾರಿ ಮಾಡೋದು ಮರಿಬೇಡಿ. ಅದಾದಮೇಲೆ ರಿಸ್ಟ್ ಬ್ಯಾಂಡ್ ಗೈಸ್. ರಿಸ್ಟ್ ಬ್ಯಾಂಡು ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಬಟ್ ಯಾವಾಗಲೂ ಬ್ಯಾಗಲ್ಲಿ ಇರುತ್ತೆ. ಬಿಕಾಸ್ ನಾನು ಏನಕ್ಕೆ ಅಂದರೆ ಯಾವಾಗಲೂ ಯೂಸ್ ಮಾಡಲ್ಲ ಅಂದರೆ, ಇದನ್ನು ನಾನು ಯೂಸ್ ಮಾಡೋದು ಚೆಸ್ಟ್ ಡೇ ದಿನ ಮಾತ್ರ. ಬಿಕಾಸ್ ಚೆಸ್ಟ್ ಡೇ ದಿನ ಗೈಸ್ ನಾವು ಮಲ್ಕೊಂಡು ಇದು ಮಾಡ್ತೀವಿ, ಚೆಸ್ಟ್ ಪ್ರೆಸ್ ಮಾಡ್ತೀವಿ, ಆಮೇಲೆ ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ ಮಾಡ್ತೀವಿ, ಮತ್ತು ಮಲ್ಕೊಂಡೆಲ್ಲ ಚೆಸ್ಟ್ ಪ್ರೆಸ್ ಮಾಡ್ತೀವಿ. ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟು. ನೀವು ಹಿಂಗೆ ಪ್ರೆಷರ್ ಎತ್ಬೇಕಾದ್ರೆ ಹಿಂಗೆ ಬೆಂಡ್ ಆಗಿ ಮೊಕ್ಕದ ಮೇಲೆ ಹಾಕೊಂಡ್ರೆ ಸುಮ್ಮನೆ ಮಕಾಳಾಗಿದೆ ಅಂದ್ಬಿಟ್ಟು ಇದನ್ನು ನಾನು ಎಕ್ಸ್ಟ್ರಾ ಕ್ಯಾರಿ ಮಾಡಿರ್ತೀನಿ. ಇದನ್ನು ನಾನು ಯೂಸ್ ಮಾಡೋದು ವಾರಕ್ಕೆ 2 ದಿನ, ಅದು ಚೆಸ್ಟ್ ಡೇ ದಿನ. ಚೆಸ್ಟ್ ಡೇ ದಿನ ಮಾತ್ರ ನಾನು ಇದನ್ನು ಮರೆಯಲ್ಲ. ಮತ್ತು ವಾಪಸ್ ಮನೆಗೆ ಬಂದು ಇದನ್ನು ಎತ್ಕೊಂಡು ಹೋಗ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಗೈಸ್, ಇದೊಂದು ಫೋರಾಮ್ ಗ್ರಿಪ್ಪರ್. ಇದು ಫೋರಾಮ್ನ ಆ್ಯಕ್ಟಿವೇಟ್ ಮಾಡುತ್ತೆ. ನೀವು ಯಾವತ್ತೇ ಫೋರಾಮ್ ವರ್ಕೌಟ್ ಆಗಿರ್ಬೋದು, ಬೈಸಿಪ್ಸ್ ವರ್ಕೌಟ್ ಆಗಿರ್ಬೋದು, ಇದನ್ನು ಕ್ಯಾರಿ ಮಾಡಿ. ಇದನ್ನು ಮಾಡಿದ್ರೆ ನಿಮ್ಮದು ಫೋರಾಮ್ಸ್ ಏನೇನಿದೆ, ಆಮೇಲೆ ಮಸಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ನಿಮ್ಮದು ಫಿಂಗರ್ ಮಸಲ್ಸು, ಡಂಬಲ್ಸ್ನೆಲ್ಲ ಈಸಿಯಾಗಿ ಎತ್ಬೋದು. ಸೊ ಇದು ತುಂಬ ಯೂಸ್ಫುಲ್ ಪ್ರಾಡಕ್ಟ್. ಅದು ಬಿಟ್ಟರೆ ನೆಕ್ಸ್ಟು ಪರ್ಫ್ಯೂಮ್ ಗೈಸ್. ಪರ್ಫ್ಯೂಮ್ ಇರಲೇಬೇಕು. ಯಾಕೆ ಬೇವ್ತಿರ್ತೀರ, ಹಿಂಗೊಂದು 2 ಸ್ಪ್ರೇ ಹೊಡ್ಕೊಬಿಟ್ರೆ ಗಮ್ ಬಿಡ್ತೀರಾ. ಅದು ಬಿಟ್ಟರೆ ಇದು ಲಾಸ್ಟ್ ಜಿಮ್ ಬ್ಯಾಗ್. ಈ ಜಿಮ್ ಬ್ಯಾಗ್ನ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಈ ಜಿಮ್ ಬ್ಯಾಗು ಮತ್ತು ಈ ರಿಸ್ಟ್ ಬ್ಯಾಂಡು ಮತ್ತು ಅವ್ರು ಶೇಖರ್ ಇದ್ರ ಜೊತೆ ತರಿಸಿದ್ದೆ. ಅಫ್ಕೋರ್ಸ್ 800 ಸಮಥಿಂಗ್ ಆಗಿತ್ತು, ಅದಿಲ್ಲ. ಮತ್ತು ಜಿಮ್ದು ಸಬ್ಸ್ಕ್ರಿಪ್ಷನ್ ಗೈಸ್. ಏನು ಮರ್ತರು ಇದನ್ನು ಮಾತ್ರ ಬ್ಯಾಗಲ್ಲಿ ಇಟ್ಟಿರ್ತೀನಿ. ಯಾಕಂದರೆ ಯಾರಾನ ಬಂದು ನಿಮ್ಮದು ಜಿಮ್ ಸಬ್ಸ್ಕ್ರಿಪ್ಷನ್ ಮುಗಿದಿದೆ, ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಇದನ್ನು ತೋರಿಸ್ಬಿಟ್ರೆ ಸಾಕು. ಯಾರು ನಿಮ್ಮನ್ನು ಏನು ಕೇಳಲ್ಲ, ಏನು ಕಿತ್ಕೊಳ್ಳೋಕ್ಕಾಗಲ್ಲ ಇದು. ಮತ್ತು ತುಂಬ ಜನ ನಾನು 6-7 ತಿಂಗಳಿಂದ ಜಿಮ್ಗೆ ಹೋಗ್ತಿದ್ದೀನಿ, ನನಗೇನು ವರ್ಕೌಟ್ ಆಗ್ತಿಲ್ಲ, ನಾನು ಸಣ್ಣ ಆಗ್ತಿಲ್ಲ, ಮಜಲ್ ಮಾಡ್ತಿಲ್ಲ. ನೀವು ಬಾಡಿನ ಮಾಡೋದು ಜಿಮ್ಮಲ್ಲ. ನೀವು ಜಿಮ್ಮಲ್ಲಿ ಎಷ್ಟೇ ವೆಯ್ಟ್ ಎತ್ತಿ, ಎಷ್ಟೇ ವರ್ಕೌಟ್ ಮಾಡಿ, 20-25 kg 30 kg ನಂಬರ್ಸ್ ಎತ್ತಿದ್ರು ನಿಮಗೆ ಮಸಲ್ ರಿಕವರಿ ಆಗೋದು ಕಿಚನಲ್ಲಿದೆ. ಬಾಡಿ ಈಸ್ ನಾಟ್ ಮೇಡ್ ಇನ್ ದ ಜಿಮ್, ಬಾಡಿ ಈಸ್ ಮೇಡ್ ಇನ್ ದ ಕಿಚನ್. ನೀವು ಜಿಮ್ ಮುಗಿಸ್ಕೊಂಡು ಬಂದು ಹೆಲ್ತಿಯಾಗಿ ತಿಂದು ಒಂದು ಒಳ್ಳೆ ಪ್ರೋಟೀನು, ಕಾರ್ಬು, ಫೈಬರು, ಫಿಶ್ ಆಯಿಲು, ಸಪ್ಲಿಮೆಂಟ್ಸ್ ಸಪ್ಲಿಮೆಂಟ್ ತಗೋತಾರೆ. ನಾನು ತೊಗೊಳ್ಳೋಲ್ಲ ಸಪ್ಲಿಮೆಂಟು. ನಾನು ನ್ಯಾಚುರಲಾಗೇ ಮಾಡಬೇಕು, ನ್ಯಾಚುರಲಾಗಿ ಸಣ್ಣ ಆಗಬೇಕು. ಐ ವಾಸ್ 89 kgs ಗೈಸ್. 89-98 kg ಸಮಥಿಂಗ್ ಇದ್ದೆ ನಾನು. ಇವಾಗ ನಾನು 82 kgs ಇದ್ದೀನಿ. ನಾನೇನು ಸಪ್ಲಿಮೆಂಟ್ಸ್ ಏನು ತೊಗೊಂಡಿಲ್ಲ.
ನಾನು ಮನೆಗೆ ಅಲ್ಲಿ ವರ್ಕೌಟ್ ಮಾಡ್ತೀನಿ, ಮನೆಗೆ ಬರ್ತೀನಿ, ಹೆಲ್ತಿಯಾಗಿ ನನ್ನ ಡಯಟ್ನ ನಾನೇ ಫಾಲೋ ಮಾಡ್ತೀನಿ. ಓಟ್ಸ್ ಮೀಲ್ ಆಗಲಿ, ಚಿಕನ್ ಆಗಲಿ, ಎಗ್ ಆಗಲಿ, ಸಲಾಡ್ ಆಗಲಿ ಎಲ್ಲ ನಾನೇ ಮಾಡ್ಕೋತೀನಿ. ಬಾಡಿನ ನೀವು ಜಿಮ್ಮಲ್ಲಿ ಮಾಡಲ್ಲ, ನೀವು ಬಾಡಿನ ಮಾಡೋದು ಕಿಚನಲ್ಲಿ. ನೀವು ನಿಮ್ಮ ಕಿಚನಲ್ಲಿ ನೀವೇನು ಪ್ರೋಟೀನು ಇಂಟೇಕ್ ಆಗಲಿ, ಚಿಕನ್ ಆಗಲಿ ನೀವು ಬೇಕ್ ಮಾಡ್ತೀರಾ, ಮೊಟ್ಟೆ ಆಗಲಿ, ಇಲ್ಲ ಕಾರ್ಬ್ ಅಂತ ರೈಸು, ಆ ಥರ ನೀವೇನೇನು ಕಾರ್ಬು ಫೈಬರ್ ಎಲ್ಲ ನೀವು ಇಂಟೇಕ್ ಮಾಡ್ತೀರೋ ಅದರಿಂದ ನಿಮ್ಮ ಬಾಡಿ ಆಗೋದು ಅಂತ ಹೇಳಿ. 2 minutes later. ಮತ್ತು ಗೈಸ್ ತುಂಬ ಜನ ಹೇಳ್ತಾರೆ ಜಿಮ್ಗೆಲ್ಲ ಕಾಸು ಎಷ್ಟು, ಹೋಗ್ಬಿಟ್ಟು ಅವ್ರು ಹಾಕೋ ವೇಸ್ಟ್ನ ನಾವೇ ಕೆತ್ತಬೇಕು, ಕಾಸು ಕೊಟ್ಬಿಟ್ಟು ಅವ್ರ ವೇಸ್ಟ್ ನಾವೇ ಕೆತ್ತಬೇಕು, ಮನೇಲಿ ನಾವು ಮಾಡ್ಬೋದು ಅಂತ. ತುಂಬ ಜನ ಹೇಳ್ತಾರೆ ಇದನ್ನು. ನಾನು ತುಂಬ ಜನ ಹತ್ರ ಕೇಳಿದ್ದೀನಿ, ಜಿಮ್ಗೆ ಯಾಕೆ ಹೋಗ್ತೀಯಾ ಅಂತ. ನಾನು ದಪ್ಪ ಇದ್ದೆ, ನಾನು ತುಂಬ ದಪ್ಪ ಇದ್ದೆ, ನನ್ನನ್ನು ರೇಗಿಸ್ತಿದ್ರು, ನಾನು ಜಿಮ್ಗೆ ಹೋದೆ, ನಾನು ಇವಾಗ ಫಿಟ್ಟಾಗಿದ್ದೀನಿ, ನನಗೆ ಖುಷಿ ಇದೆ, ಅದರ ಟೈಮ್ ಫಿಟ್. ಆಮೇಲೆ ಮುಂದೆ ಜೀವನದಲ್ಲಿ ನನಗೆ ಹಾಸ್ಪಿಟ್ಲು ತೊಂದರೆ ಬರುತ್ತೆ ಅಂತ ನಾನು ಅಂದ್ಕೊಳ್ಳೋಲ್ಲ. ಬಿಕಾಸ್ ನಾನು ಹೆಲ್ದಿ ತಿಂತೀನಿ, ಹೆಲ್ದಿ ನನ್ನ ಪ್ರೋಟೀನ್ ಇಂಟೇಕ್ ಎಲ್ಲ ನಾನು ಹೆಲ್ದಿಯಾಗಿ ತಿಂತೀನಿ. ಸೊ ನನಗೆ ಅದೇನು ತುಂಬ ಆಗಲ್ಲ. ನನಗೆ ಹಾಸ್ಪಿಟ್ಲು ಬರೋದೇ ಇಲ್ಲ. ನನಗೇನೋ ಹುಷಾರಿಲ್ವಾ, 2 ಅವರ್ ಮೆಂತೋ ಪ್ಲೇಸ್ ಹಚ್ಕೊಬಿಡಿ, ಶಿಸ್ತಾಗಿ ಹಾಸಿಗೆ ಮೇಲೋ ಬೆಡ್ ಮೇಲೋ ಇಲ್ಲ ನೆಲದ ಮೇಲೆ ಮಲ್ಕೊಬಿಡಿ, 2 ಅವರ್ 3 ಅವರ್ ಮಲಗಿಬಿಟ್ರೆ ಸಾಕು, ಒಳ್ಳೆ ನೆಮ್ಮದಿ ನಿದ್ದೆ. ನನಗೆ ಹುಷಾರೆಲ್ಲ ತಪ್ಪೋಗ್ಬಿಡ್ತಿದೆ ಅಷ್ಟೇ. ಸೊ ನೀವು ಜಿಮ್ಗೆ ಹೋಗ್ತೀರಾ, ಟೈಮ್ ವೇಸ್ಟು, ಕಾಸು ವೇಸ್ಟು ಅಂದರೆ ಇಲ್ಲಿ ಹಾಕೋ ಕಾಸನ್ನ ನೀವು ಇದಕ್ಕಿಂತ ಡಬಲ್ ತ್ರಿಬಲ್ಲು ನೀವು ಹಾಸ್ಪಿಟ್ಲಿಗೆ ಆಗುತ್ತೆ. ನೀವು ಹಾರ್ಟ್ ಅಟ್ಯಾಕ್ ಬಂದರೆ, ಇಲ್ಲ ನಿಮ್ಮ ಕಾಲೇನಾರು ಬಿದ್ದೋಯ್ತು ಅಂದರೆ, ನಿಮ್ಮ ಕೈ ಫ್ರ್ಯಾಕ್ಚರ್ ಆಗಲಿ ಏನಾರು ಆದರೆ, ನೀವು ಹಾಸ್ಪಿಟ್ಲಿಗೆ ಜಿಮ್ಮಿಗೆ ಕಟ್ಟೋ ಫೀಸ್, ಜಿಮ್ಮಿಗೆ ತಿಂಗಳ 1000 ರೂಪಾಯಿ ಇರುತ್ತೆ, ಇಲ್ಲ 2000 ರೂಪಾಯಿ ಇರುತ್ತೆ, ಕಟ್ಬಿಟ್ಟು ಹೋಗಿ ಮನೇಲಿ ಪಾಕೆಟ್ ಮನಿ ಇಸ್ಕೊತೀರಾ, ಏನೇನೋ ಮಾಡ್ತೀರಾ ಪಾಕೆಟ್ ಮನಿಲಿ. ಅದೇ ಪಾಕೆಟ್ ಮನಿನ ಸೇವ್ ಮಾಡಿ, ಈಗ 100 ರೂಪಾಯಿ ಕೊಟ್ಟರೆ 80 ರೂಪಾಯಿ ಸೇವ್ ಮಾಡಿ 20 ರೂಪಾಯಿಗೆ ಏನಾದ್ರು ತಿನ್ನಿ ಆಯಿತಾ. ಅದರಲ್ಲಿ ಸೇವ್ ಮಾಡಿ ಜಿಮ್ ಫೀಸ್ ಕಟ್ಕೊಳ್ಳಿ, ನಿಮ್ಮ ಜಿಮ್ ಫೀಸ್ನ ನೀವೇ ಕಟ್ಕೊಳ್ಳಿ. ಅದ್ರ ಬದಲು ಅದೇ ಯಾವಾಗಲೂ ನಿಮಗೆ ಏನಾರು ಹುಷಾರು ತಪ್ಪಿದಾಗ ಹಾಸ್ಪಿಟ್ಲಿಗೆ ಹೋಗಿ 2-3 ಲಕ್ಷ ಕಟ್ಟೋ ಬದಲು ಈ ಥರ ತಿಂಗಳಿಗೆ 1000 ರೂಪಾಯಿ ಕಟ್ಟಿ ಹೆಲ್ದಿಯಾಗಿರಿ ಗೈಸ್. ಇದಿತ್ತು ನಾನು ಇದರಲ್ಲಿ ಮೆಸೇಜ್ ಕೊಡೋಕೆ ಹೋಗಿದ್ದು, ದಟ್ ಬಾಡಿ ಈಸ್ ನಾಟ್ ಮೇಡ್ ಇನ್ ಅ ಜಿಮ್, ಬಾಡಿ ಈಸ್ ಮೇಡ್ ಇನ್ ಅ ಕಿಚನ್. ಸೊ ನಿಮ್ಮ ಕಿಚನಲ್ಲಿ ನೀವೇನು ಹೆಲ್ದಿ ತಿಂತೀರೋ ಅದರಿಂದ ನಿಮ್ಗೆ ಬಾಡಿ ಮಾಡೋಕ್ಕಾಗೋದು, ಇಲ್ಲ ವೆಯ್ಟ್ ಲಾಸ್ ಮಾಡೋಕ್ಕಾಗೋದು ಅಂತ. ಈ ಥರ ಇಂಟ್ರೆಸ್ಟಿಂಗ್ ವ್ಲಾಗ್ ನನ್ನ ಚಾನಲ್ ಬರ್ತಾ ಇರುತ್ತೆ. ಇದೇ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ಸಿಗ್ತಾ ಇರ್ತೀನಿ. ಅಂದರೆ ನಾಳೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.